ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಶಾವಿಗೆ ತೊಗೊಂಡ್ಬಿಟ್ಟು ನಾನು ಒಂದು ಮೊಸರು ಶಾವಿಗೆ ಹಾಕಿಬಿಟ್ಟು ಮೊಸರನ್ನು ಹೇಗೆ ಮಾಡ್ತೀರಲ್ಲ ಆ ಥರ ಶಾವಿಗೆ ಅನ್ನ ಮಾಡೋಣ ಬನ್ನಿ. ಈ ಶಾವಿಗೆ ಅನ್ನ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಸೂಪರಾಗಿರುತ್ತೆ. ಶಾವಿಗೆ ಬಸೋದು ಇದನ್ನು ಕುದಿಸಿ ಮಾಡಿ ನೀವು ಮೊಸರು ಒಗ್ಗರಣೆ ಹಾಕಿ ತಿಂದು ನೋಡಿ, ನೀವು ಸಖತ್ತಾಗಿರುತ್ತೆ. ಯಾವಾಗೂ ರೈಸ್ ಐಟಮ್ಸಲ್ಲಿ ಮಾಡಿ ತಿನ್ನೋ ಬದಲು ಈ ಥರ ಶಾವಿಗೆಯಲ್ಲೇನೂ ನೀವು ಮಾಡ್ಕೊಂಡು ತಿನ್ಬೋದು. ಇದನ್ನು ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಒಂದು ಬಾಣಲೆ ಇಟ್ಕೋಬೇಕು. ಬಾಣಲೆ ಇಟ್ಕೊಂಡ್ಬಿಟ್ಟು ಒಂದು ಚಂಬಾಗಷ್ಟು ನಾವು ನೀರು ಹಾಕ್ಕೊಳ್ಳೋಣ. ಆ ನೀರು ಕುದಿ ಬಂದಿಂದ ನಾವು ಶಾವಿಗೆ ಹಾಕಿ ಬಸದ್ಬಿಟ್ಟು ನೀವು ಮೊಸರು ಹಾಕ್ಬಿಟ್ಟು ನೀವು ಶಾವಿಗೆ ಮೊಸರು ಮಾಡಿ ನೋಡಿ, ಸೂಪರಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಇವಾಗ ಸ್ವಲ್ಪ ಇದಕ್ಕೆ ಒಂದೇ ಒಂದು ಸ್ಪೂನ್ ಆಗಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಶಾವಿಗೆ ಬಸಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಈ ಥರದೊಂದು ಹೊಸದಾಗಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಅದು ನೀರು ಕುದಿ ಬರಲಿ, ಕುದ ನಂತರ ನಾವು ಶಾವಿಗೆ ಹಾಕೋದು ತೋರಿಸಿ. ಇವಾಗ ನೀರು ಚೆನ್ನಾಗಿ ಕುದಿ ಬರ್ತೈತಿ. ಒಂದು ಬಟ್ಲೆ ಶಾವಿಗೆ ತೊಗೊಂಡಿದ್ದೀವಲ್ಲ, ನಾವು ಶಾವಿಗೆ ಹಾಕ್ಕೊಳ್ಳೋಣ. ಶಾವಿಗೆ ಹಾಕೊಂಡ್ಬಿಟ್ಟು ನೀಟಾಗಿ ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಳೋಣ. ಎಣ್ಣೆ ಹಾಕಬೇಕು, ಎಣ್ಣೆ ಹಾಕಿದ್ರೆ ಮಾತ್ರ ಬಿಡಿ ಬಿಡಿಯಾಗಿರುತ್ತೆ. ಸ್ವಲ್ಪ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ನಾವು ಬಸಿದ್ಬಿಟ್ಟು ಮೊಸರು ಹಾಕಿಬಿಟ್ಟು ನೀವು ಒಂದು ಒಗ್ಗರಣೆ ಹಾಕಿ ನೋಡಿ, ನೀವು ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ಯಾವಾಗೂ ಮಕ್ಕಳಿಗೆ ಅನ್ನ ಕೊಡೋದ್ರಿಂದ ಮಕ್ಕಳು ತುಂಬ ಏನಮ್ಮ ಅನ್ನನ ಅಂತ ಕೇಳ್ತಾರೆ. ಅದ್ರ ಬದಲು ಈ ಥರ ಶಾವಿಗೆ ಬಸಿದ್ಬಿಟ್ಟು ಮೊಸರು ಒಂದು ಒಗ್ಗರಣೆ ಹಾಕಿ ಕೊಟ್ಟು ನೋಡಿ, ನೀವು ಸೂಪರಾಗಿರುತ್ತೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಮಕ್ಕಳೆಲ್ಲ ಬಂದಾಗೆಲ್ಲ ಈ ಥರ ಮಾಡಿಕೊಡಮ್ಮ, ಮೊಸರು ಒಗ್ಗರಣೆ ಬೇಡ, ಶಾವಿಗೆ ಬಸಿದ್ಬಿಟ್ಟು ಶಾವಿಗೆದೇ ಒಂದು ಒಗ್ಗರಣೆ ಮಾಡಿಕೊಡು ಅಂತಾರೆ. ನಾನು ಯಾವಾಗೂ ಮಾಡ್ತಾನೆ ಇರ್ತೀನಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಟೇಸ್ಟ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ಚೆನ್ನಾಗಿ ಬೇಯ್ದ ನಂತರ ನಾವು ಇದನ್ನು ಬಸ್ಕೋಬೇಕು. 1 ನಿಮಿಷ ಇದು ಬೇಯಲಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇದನ್ನು ನಾವೀಗ ಬಸ್ಕೋಬೇಕು. ಗ್ಯಾಸ್ ಆರಿಸ್ಬಿಟ್ಟು ನಾವೀಗ ಇದನ್ನು ಬಸಿಯೋಣ ಬನ್ನಿ. ಈ ಥರದೊಂದು ಜಾಲರಿ ತೊಗೊಂಡ್ಬಿಟ್ಟು ಜಾಲಿಸ್ಕೊಂಡು ಶಾವಿಗೆ ಬಸಿದ್ಬಿಟ್ಟು ನೀವು ಆರಕ್ಕೆ ಇಟ್ಬಿಟ್ಟು ನೀವು ಮೊಸರು ಹಾಕಿ ಒಗ್ಗರಣೆ ಹಾಕಿ ಮಾಡಿದರೆ ಮಾತ್ರ ಸೂಪರಾಗಿರುತ್ತೆ. ಇದು ನೀರು ಜಾರೋದ್ರಾಗೆ ನಾವು ಒಂದು ಒಗ್ಗರಣೆ ಹಾಕ್ಕೊಂಬರ್ತೀನಿ ಬನ್ನಿ. ನೋಡಿ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾನು ಚಿಕ್ಕದೊಂದು ಬಾಣಲಿ ಒಳಗೆ ಇದನ್ನು ಒಗ್ಗರಣೆ ಹಾಕ್ಕೊತೀನಿ ಬನ್ನಿ. ಇವಾಗ ಕಾಯ್ದ ನಂತರ ನಾವು ಇದಕ್ಕೇನು ಹಾಕೋದಂತ ನೋಡ್ಕೊಳ್ಳೋಣ. ಇವಾಗ ಎಣ್ಣೆ ಕಾಯ್ದಿದೆ. ನಾನು 1 ಸ್ಪೂನ್ ಆಗಷ್ಟು ಸಾಸಿವೆ, ನೋಡಿ 1 ಸ್ಪೂನ್ ಆಗಷ್ಟು ಉದ್ದಿನಬೇಳೆ, 1 ಸ್ಪೂನ್ ಆಗಷ್ಟು ಕಡಲೆಬೇಳೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಬೇಕು. ಹಸಿಮೆಣ್ಸಿಕಾಯಿ ಸ್ಕಿಪ್ ಮಾಡ್ಬೋದು. ನಾನು ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ, ಅಂದರೆ ಟೇಸ್ಟ್ ಚೆನ್ನಾಗಿ ಸ್ವಲ್ಪ ಖಾರ ಖಾರಾಗಿರುತ್ತಂತೆ. ನಾನು 1 ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಕರಿಬೇವು ಸೊಪ್ಪು ಹಾಕೊಳ್ಳೋಣ. ಯಾಕಂದರೆ ಎಣ್ಣೆ ಕಾಯ್ದಿರೊಳಗೆ ನೀವು ಕರಿಬೇವು ಸೊಪ್ಪು ಹಾಕೋಕ್ಕೆ ಹೋಗ್ಬೇಡ್ರಿ, ಚಟಪಟ ಅಂತ ಮಕ್ಕಕ್ಕೆಲ್ಲ ತಿಡಿಯುತ್ತೆ. ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಟ್ಟು ನೀವು ಕರಿಬೇವು ಸೊಪ್ಪು ಹಾಕ್ಕೋಬೇಕು. ನೋಡಿ, ಈ ಥರ ಒಂದು ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ನಾವು ಇವಾಗ ಶಾವಿಗೆ ತಣ್ಣಗಾಗಿದೆ, ಮೊಸರು ಹಾಕಿ ಒಗ್ಗರಣೆ ಹಾಕಿ ಹಾಕೋಣ ಬನ್ನಿ. ನೋಡಿ, ಇವಾಗ ಇದೇ ನೀರು, ನಾನು ಶಾವಿಗೆ ಬಸ್ತಿರೋ ನೀರು ತೆಗೆದು ಇದೇ ಬಾಣಲೆಯಲ್ಲಿ ನಾನು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ನೀವು ಯಾವ್ದು ಬೇಕಾದರೂ ನೀವು ತೊಗೋಬೋದು. ನಾನು ಇದರಲ್ಲೇ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಚೆನ್ನಾಗಾಗಿದೆ ಅಂತ ಈ ಥರ ಮಾಡಿಬಿಟ್ಟು ನಾವು ಇದನ್ನು ಆರಿದ ನಂತರ ನಾವು ಇದಕ್ಕೆ ಮೊಸರು ಹಾಕ್ಕೊಂಡ್ಬಿಟ್ಟು ನಾವು ಒಗ್ಗರಣೆ ಮೊಸರು ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಕ್ಕಳಿಗೆ ಕೊಟ್ಟರೆ ಮಾತ್ರ ಸೂಪರಾಗಿರುತ್ತೆ. ಇವಾಗ ಇದಕ್ಕೆ ನಾವು ಒಗ್ಗರಣೆ ಹಾಕೋಣ. ನೋಡಿ, ಒಗ್ಗರಣೆ ಹಾಕಿದ್ದು ನಾನು ನಿಮ್ಗೆ ತೋರಿಸಿದ್ದೀನಿ. ಇದನ್ನಿದ್ರಾಗೆ ನಾವು ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಮಕ್ಕಳಿಗೆ ಮನೆಯಲ್ಲೇ ದಾಳಿಂಬೆ ಹಣ್ಣು ತಂದಿಟ್ಟಿದ್ದೆ, ಇದರಲ್ಲಿ ನಾನು ದಾಳಿಂಬೆ ಬಿಡಿಸಿದ್ದೆ, ದಾಳಿಂಬೆ ಹಾಕ್ತಾಯಿದ್ದೀನಿ. ಹಾಕಿದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಮೊಸರನ್ನು ಹಾಕಿ ಮಿಕ್ಸ್ ಮಾಡಿದರೆ ರೆಡಿ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ಮಕ್ಕಳಿಗೆ ಕೊಟ್ಟರೆ ಮಾತ್ರ ಸೂಪರಾಗಿ ತಿನ್ಕೊತಾರೆ. ನೀವು ಜಾಸ್ತಿ ಜನ ಇದ್ರೆ 1 kg ಶಾವಿಗೆ ಪ್ಯಾಕೆಟ್ ತಂದುಬಿಟ್ಟು ಈ ಥರನೂ ಮಾಡ್ಕೊಂಡು ಮಕ್ಕಳಿಗೆ ಕೊಡ್ಬೋದು. ಇದು ಬಿಸಿ ಇದ್ದಾಗ ನೀವು ಹಾಕೋಕ್ಕೆ ಹೋಗಬೇಡಿ. ಮೊಸರು ಮಾತ್ರ ಬಿಸಿ ಇದ್ದಾಗ, ಅನ್ನ ಆಗಿರ್ಬೋದು, ಶಾವಿಗೆ ಆಗಿರ್ಬೋದು, ಯಾವುದೇ ವಸ್ತು ಆಗಲಿ ಬಿಸಿ ಬಿಸಿ ಇದ್ದಾಗೆ ಹಾಕಬಾರ್ದು. ನಾನು ಒಂದು ಬಟ್ಲು ಮೊಸರು ತೊಗೊಂಡಿದ್ದೆ, ನಾನು ಮೊಸರು ಹಾಕ್ತಾಯಿದ್ದೀನಿ. ಬೇಕಂದರೆ ನೀವು ಕಡಿಮೆ ಆದರೆ ಸ್ವಲ್ಪ ನೀರನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ನೋಡಿ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಥರ ಶಾವಿಗೆ ಬಸೋದು ನಾನು ಮೊಸರು ಹಾಕಿ ಹಣ್ಣು ಹಾಕಿ ಎಲ್ಲ ಒಗ್ಗರಣೆ ಹಾಕಿ ಮಾಡಿರೋದು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಥರ ಮಕ್ಕಳಿಗೆ ಬಂದಾಗ ನೀವು ಸ್ಕೂಲಿಂದ ಬರೋದ್ರಾಗ ಒಂದು 5 ನಿಮಿಷ ಮುಂಚೆ ನೀವು ಮಾಡಿಕೊಟ್ರೆ ಸಾಕು, ಸೂಪರಾಗಿ ಮಕ್ಕಳು ತಿನ್ಕೊತಾರೆ. ನಿಮ್ಗೆ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು. ನಾನು ಸಾಕು ಅಂದ್ಕೊಂಡು ನೀರು ಹಾಕಿದ್ದಿಲ್ಲ.
ಈ ದಾಳಿಂಬೆ ಶಾವಿಗೆ ಮೊಸರು ಒಗ್ಗರಣೆ ಹಾಕಿ ಮಾಡಿರೋದು. ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.